ಜಾಗಕ್ಕೆ ಬಂದಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ವೆದರ್. ಲೊಕೇಶನ್ ಮಾತ್ರ ಸಖತ್ತಾಗಿದೆ, ತೋರಿಸ್ತೀನಿ ಆಯಿತಾ. ಇದು ನಾವು ಸಕಲೇಶ್ಪುರ ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದು. ನೋಡಿದ್ರೆ ನಮ್ಮ ರಿಲೇಟಿವ್ ಮನೆ ಹತ್ರನೇ ಬಂದಿದ್ದೀವಿ. ಈ ಲೊಕೇಶನ್ಗೆ ನಾನು ಸೆಕೆಂಡ್ ಟೈಮ್ ಬರ್ತಿರೋದು, ಬಟ್ ಈ ವೆದರ್ ಇರಲಿಲ್ಲ. ವೆದರ್ ಮಾತ್ರ ಎಕ್ಸ್ಟ್ರೀಮ್ಲಿ ಗುಡ್ ಆಯ್ತಾ, ತುಂಬ ಚೆನ್ನಾಗಿದೆ. ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ಸೈಡ್ ಬರೋದಕ್ಕೆ ತುಂಬ ಖುಷಿ ಪಡೋದು ಯಾಕೆ ಅಂದರೆ ದ ವೆದರ್. ಇಟ್ಸ್ ಲೈಕ್ ಅಷ್ಟು ಚೆನ್ನಾಗಿರುತ್ತೆ. ಐ ಲವ್ ಇಟ್. ಆ್ಯಂಡ್ ಎವ್ರಿ ಟೈಮ್ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ಅಂದ್ಕೊಂಡಾಗ ವಿ ಕಮ್ ಟು ಕೂರ್ಗ್, ನಿಯರ್ ಕೂರ್ಗ್. ಅಂದರೆ ಈಗ ಸಕಲೇಶ್ಪುರ ಬಂದಿದ್ವಿ. ಇಟ್ಸ್ ವೆರಿ ನಿಯರ್ ಟು ಕೂರ್ಗ್. ವೆದರ್ ಮಾತ್ರ ಹೇಗಿದೆ ಅಂದರೆ ಇಟ್ಸ್ ಅಮೇಝಿಂಗ್. ಇವಾಗ ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ನೀವು ಕೂರ್ಗ್ನ ಎಕ್ಸ್ಪ್ಲೋರ್ ಮಾಡಲೇಬೇಕು. ಸಿ ಲುಕ್ ಎಟ್ ದ ಬೀಚ್, ವೆರಿ. ಸೊ ನಾವು ಇದ್ದಂಥ ಸ್ಟೇ ಎಕಾ ರೆಸಾರ್ಟ್ ಸಕಲೇಶ್ಪುರಲ್ಲಿ. ಇಟ್ ವಾಸ್ ಸೋ ಗುಡ್. ಅವರ ಸರ್ವಿಸ್ ಆಗಿರಲಿ ಆ್ಯಂಡ್ ಅಲ್ಲಿ ಫುಡ್ ಆಗಿರಲಿ ಆ್ಯಂಡ್ ರೂಮ್ಸ್ ಆಗಿರಲಿ, ಎವ್ರಿಥಿಂಗ್ ವಾಸ್ ದೇರ್. ಯಾರಿಗಾದ್ರೂ ಸ್ಪಾ ಬೇಕು ಅಂದರೆ ಸ್ಪಾ ಕೂಡ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಂಡ್ ಫ್ಯಾಮಿಲಿನ ಫ್ರೆಂಡ್ಸ್ನ ಕರ್ಕೊಂಡು ಬಂದು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಡೂ ಚೆಕ್ ಔಟ್ ಎಕಾ ರೆಸಾರ್ಟ್. ಇಟ್ಸ್ ರಿಯಲಿ ಗುಡ್. ಬಾಸ್ ಅಣ್ಣ, ನಮಸ್ಕಾರ ಅಣ್ಣ. ಬಾಸ್ ಅದ್ಯಾರು ನಾವು ಪಿದೈ ಮಾಡ್ಕೊಡತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲರಿಗೂ ಇವತ್ತು ನಾವು ಆಫ್ ರೋಡಿಂಗ್ ಬಂದಿದ್ದೀವಿ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇವಾಗ ಆಲ್ಮೋಸ್ಟ್ ಅರ್ಧ ಬಂದಿದ್ದೀವಿ ಆಯ್ತಾ. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಓಪನ್ ಜೀಪಲ್ಲಿ ಆಫ್ ರೋಡ್ ಹೋಗ್ತಾ ಇದ್ದೀವಿ, ಅದೇ ಜಿಪ್ಸಿಯಲ್ಲಿ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕ್ರೇಜಿ. ವೈಶಾಖ್ ಎಕ್ಸ್ಪೀರಿಯನ್ಸ್ ಇವಾಗ ಆಕ್ಚುಲಿ ಇರೋದು ಟ್ರಿಕ್. ಈಗ ಫುಲ್ ಕೆಸರಿದೆ, ಹೇಗೆ ತಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನೋಡ್ಕೊಂಡು ಬರಕ್ ಹೋಗಿದ್ದಾರೆ. ಗುಂಡಿ ಕೆಸರಂತೆ, ನೋಡೋಣ ಹೇಗಾಗುತ್ತೆ ಅಂತ. ನೋಡ್ಕೊಂಡ್ ಬರಕ್ಕೆ ಅಂತ ಹೋಗಿದ್ರು, ಫುಲ್ ಕೆಸರಿದೆ. ಖುಷಿ ಹಾಯ್ ಪನ್ ಖುಷಿ. ಹಾಯ್ 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 ಹಾಯ್. ಈ ಒಂದು ಎಡ್ಡೆ ರಿಯಾಕ್ಷನ್ ಕೊಡ್ಕೋಬೇಕು ಸತ್ಯ.
ಯಾರಿದು? ಮೌಲ್ಯ ಎನ್ಸಿತ್ತಲ್ಲ ಮೌಲ್ಯ. ಚೆನ್ನಾಗಿದೆ ನಿಮ್ ಗೆಟಪ್. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಹಾಗೆ ತೋಟ ಕೆಲ್ಸಕ್ಕೆ ಬೇಕಾದ್ರೆ ಹೇಳಿ ಆಯ್ತಾ, ಕಳ್ಸ್ಬೋದು ಜನ. 3 ಜನ ಆಯ್ತಾ, ಅಫೋರ್ಡ್ ಮಾಡಕ್ಕಾಗಲ್ಲ. ಫೈನಲಿ ವ್ಯೂ ಪಾಯಿಂಟ್ ಮಾತ್ರ ಕ್ರೇಜಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ಕೆಲಸನೇ ಇಲ್ಲ. ಒಂದು ಎಂಟ್ಲ ಸಿಕ್ತದ್ದು ತರ ತರ. ಆಕ್ಚುಲಿ ಮಳೆ ಬರ್ತಾ ಇದೆ, ನಾವೆಲ್ಲ ಹಿಂದೆ ಕುತ್ಕೊಂಡಿದ್ದೀವಿ. ಕೇಳಿಸುತ್ತೆ. ಗುಡ್ ಎಕ್ಸ್ಪೀರಿಯನ್ಸ್ ಮಳೆಯಲ್ಲಿ ಗಾಡಿಲಿ ಹೋಗ್ತಾ ಇರೋದು. ಓಪನ್ ಜೀಪ್ ಅಲ್ಲಿ ಮಳೆಯಲ್ಲಿ ಹೋಗ್ತಾ ಇದೀವಿ. ಇಟ್ಸ್ ನೈಸ್. ಗೆಸ್ ಮಾಡಿ. ದಿಸ್ ಈಸ್ ದ ರೈಲ್ವೆ ಟ್ರ್ಯಾಕ್ ಟನಲ್ ವ್ಯೂ ನೋಡ್ತಾರಲ್ಲ ಎಲ್ಲರೂ. ಫಾಲ್ಸ್ ಹರಿತಾ ಇರುತ್ತೆ, ರೈಲ್ವೆ ಟ್ರ್ಯಾಕ್ ಕಾಣುತ್ತೆ. ಆ ಪಾಯಿಂಟಿಗೆ ಬಂದಿದ್ದೀವಿ. ಈ ಸಾಹಸ ಮಾಡೋದು ಕಷ್ಟ, ಬಟ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಇಟ್, ಅದಕ್ಕೆ ಬಂದಿದ್ದೀವಿ. ನಾವು ಒಂದ್ಸಲ ಕ್ರಾಸ್ ಮಾಡಿದೀವಿ. ಇದೊಂದು 500 ಮೀಟರ್ಸ್ ಇದೆ, 1/2 ಕಿಲೋಮೀಟರ್. ಹೌದಾ? ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಫಸ್ಟ್ ಟೈಮು. ಟ್ರೈನ್ ಬಂದ್ಬಿಡ್ತು, ಅದು ಹೊರಗಡೆಯಿಂದ ಹಾರ್ನ್ ಮಾಡೋದು ಕೇಳಿಸೋದಿಲ್ಲ. ವೆರಿ ಡೇಂಜರ್. 100 ಮೀಟರ್ಸ್ ಹೋದಂಗೆ ಮತ್ತೆ ಒಳಗಡೆ ಒಂದು ಜಾಗ ಇದೆ ಈ ತರ. ಅಲ್ಲೇ ಇದೆ, ಇಲ್ಲಿ ಕೊಟ್ಟ ಇಲ್ಲ. ಇದು ದೂದ್ ಸಾಗರ್ ತಾನೇ ಇದು? ಇಟ್ಸ್ ಇನ್ ಗೋವಾ, ನಿಯರ್ ಗೋವಾ. ಓಕೆ, ಸಾರಿ, ಅದು ಹಿಂಗೆ ಇದೆ. ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡೆ ಗೈಸ್. ಇಟ್ಸ್ ಓಕೆ ಗೈಸ್, ಮಿಸ್ಟೇಕ್ಸ್ ಆಗುತ್ತೆ. ಇಟ್ಸ್ ಓಕೆ. ಜೀಪ್ ಅಲ್ಲೇ ಅರ್ಧ ನಿಲ್ಲಿಸ್ಬಿಟ್ಟು ಅಲ್ಲಿಂದ 200 ಮೀಟರ್ ದೂರದಲ್ಲಿದೆ. ಸೊ ಅಲ್ಲಿಂದ ನಡ್ಕೊಂಡು ಬಂದ್ವಿ. ಜಿಗಣೆ ಎಲ್ಲ ಇರುತ್ತೆ ಆ್ಯಕ್ಚುಲಿ, ಅದು ಹುಷಾರಾಗಿರ್ಬೇಕು. ಬಟ್ ಇಲ್ಲಿ ವ್ಯೂ ಇದೆಯಲ್ಲ, ಅದು ಕ್ರೇಜಿ ಅಂತ ಹೇಳಿದೆ. ಇಲ್ಲಿ ಬಿಸಿಲಿಗೆ, ಮಳೆಗೆ, ಫಾಗಿ ಮೌಂಟೇನ್ಸ್ ಆಗಿರಲಿ, ಇವಾಗ ಇಲ್ಲಿ ಏನೇನು ಬರುತ್ತೆ ಗೊತ್ತಿಲ್ಲ. ಸಖತ್ ಕ್ರೇಜಿ ಆಗಿತ್ತು. ಆ್ಯಂಡ್
ಆಫ್ ರೋಡಿಂಗ್ ಆಗಿರಲಿ, ಇಟ್ ವಾಸ್ ಅಮೇಝಿಂಗ್. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಮೈ ಫ್ರೆಂಡ್ ವಿವೇಕ್ ಫಾರ್ ದಿಸ್. ಯಾಕಂದರೆ ಎಲ್ಲ ಅವರೇ ಅರೇಂಜ್ ಮಾಡಿ, ನಾನು ವಿವೇಕ್ ಫ್ರೆಂಡ್ ನಿಪುಣ್ಗೆ ಥ್ಯಾಂಕ್ಸ್. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಸಕ್ಕತ್ತಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತು. ಇಟ್ ವಾಸ್ ಸೋ ಗುಡ್. ನನಗಂತೂ ತುಂಬ ಖುಷಿ ಆಯಿತು. ಕ್ಯಾಮ್ರಾಮ್ಯಾನ್ ಮೌಲ್ಯ ಜೊತೆ ಮೌನಗುಡ್ಡೆ ರಿಪೋರ್ಟಿಂಗ್. ಪ್ಲೀಸ್ ವಾಚ್ ಮಿ ಆನ್ ಮೌನಗುಡ್ಡೆ ಮನ ಯೂಟ್ಯೂಬ್ ಚಾನಲ್. ಪೋಯ್ ಪೋಯ್.